वन नेशन वन इलेक्शन सिर्फ एक चर्चा का विषय नहीं है, बल्कि ये भारत की जरूरत है। ಆದರೆ ಭಾರತದಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆ ಅನ್ನೋದು ಅತ್ಯಂತ ಸವಾಲಿನ ಕೆಲಸ. ಆದರೆ ಅದರ ಅನಿವಾರ್ಯತೆಯನ್ನ ಹೇಳೋಕೆ ಹೊರಟಿದೆ ಮೋದಿ ಸರ್ಕಾರ. ಒಂದು ದೇಶ ಒಂದು ಚುನಾವಣೆ ಟಿವಿ ಚಾನೆಲ್ಗಳಿಗೆ ಸೂಚನೆಯನ್ನ ನೀಡಿಬಿಡಿ. ಜನರು ತಮ್ಮ ಕಷ್ಟಗಳನ್ನ ಮರೆತು ಹೊಸ ನಾಟಕ ನೋಡೋಕೆ ಶುರು ಮಾಡ್ತಾರೆ. ಅಲ್ಲಿಗೆ ಆಟವೂ ಮುಗಿತು, ವೋಟ್ ಬ್ಯಾಂಕು ಆಯ್ತು. ನಮಸ್ಕಾರ, ಎದಿನ.comಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಲೋಕಸಭೆ ಹಾಗೂ ರಾಜ್ಯಸಭೆಗಳ ವಿಧಾನಸಭೆಗಳಿಗೆ ಏಕಕಾಲದಲ್ಲಿ ಚುನಾವಣೆ ನಡೆಸುವ ಸಂಬಂಧ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ನೇತೃತ್ವದ ಸಮಿತಿ ಸಲ್ಲಿಸಿದಂತ ವರದಿಗೆ ಪ್ರಧಾನಿ ನರೇಂದ್ರ ಮೋದಿಯವರ ಸಚಿವ ಸಂಪುಟ ಬುಧವಾರ ಅನುಮೋದನೆಯನ್ನು ನೀಡಿದೆ. ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಕೋವಿಂದ್ ನೇತೃತ್ವದ ಉನ್ನತ ಮಟ್ಟದ ಸಮಿತಿ ಸಲ್ಲಿಸಿದಂತ ವರದಿಯ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಲಾಯಿತು ಅಂತ ಮೂಲಗಳು ತಿಳಿಸಿದೆ. ಹಾಗಿದ್ರೆ ಏನಿದು ಒಂದು ರಾಷ್ಟ್ರ ಒಂದು ಚುನಾವಣೆ? ಇದರ ಸಾಧಕ ಬಾಧಕಗಳೇನು ಅನ್ನೋದನ್ನ ತಿಳ್ಕೊಳ್ಳೋಣ. ಸ್ವಾತಂತ್ರ್ಯ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಸ್ವಾಯತ್ತ ಸಾಂವಿಧಾನಿಕ ಚುನಾವಣಾ ಆಯೋಗವನ್ನ ಸ್ಥಾಪಿಸಿಕೊಂಡು ಅದರ ಮೂಲಕ ಒಂದೇ ನಾಣ್ಯದ ಮುಖಗಳಂತಿರುವ ಫ್ರೀ ಅಂಡ್ ಫೇರ್ ಚುನಾವಣೆ ಮಾಡ್ಕೊಂಡು ಬಂದಿದ್ದೇವೆ. ಆದ್ರೂ ವೆಚ್ಚ ಮುಕ್ತ ಮತ್ತು ಭಯಮುಕ್ತ ಚುನಾವಣೆಗಳತ್ತ ಸಾಗಬೇಕಾದ ಅಗತ್ಯ ನಮ್ಮನ್ನ ಕಾಡ್ತಾನೆ ಇದೆ. ಒಂದು ರಾಷ್ಟ್ರ ಒಂದು ಚುನಾವಣೆಯ ಕುರಿತಾಗಿ ಇತಿಹಾಸದಲ್ಲಿ ಮೂಡಿದ ಹೆಜ್ಜೆಗಳ ಬಗ್ಗೆ ತಿಳ್ಕೊಳ್ಳೋಣ. 1952ರಲ್ಲಿ ಪ್ರಥಮ ಬಾರಿಗೆ ಸಂಸತ್ ಮತ್ತು ರಾಜ್ಯ ವಿಧಾನಸಭೆಗಳಿಗೆ ನಡೆದಂತ ಮಹಾ ಚುನಾವಣೆಯಲ್ಲಿ ಇಡೀ ಭಾರತ ಏಕಕಾಲಕ್ಕೆ ಚುನಾವಣೆಗಳನ್ನ ಎದುರಿಸಿ ಮಹಾ ಹಬ್ಬವನ್ನೇ ಆಚರಿಸಿ ವಿಜೃಂಭಿಸಿತ್ತು. 1952ರಿಂದ 1967ರವರೆಗೆ ಲೋಕಸಭೆ ಹಾಗೂ ಎಲ್ಲಾ ರಾಜ್ಯಗಳ ವಿಧಾನಸಭೆಗಳಿಗೆ ಏಕಕಾಲದಲ್ಲಿ ಮತದಾನವನ್ನ ನಡೆಸಲಾಗಿತ್ತು. ಈ ಬಳಿಕ 1968 ಮತ್ತು 69ರಲ್ಲಿ ಹಲವು ವಿಧಾನಸಭೆಗಳ ಅವಧಿ ಪೂರ್ವ ವಿಸರ್ಜನೆ ಹಾಗೂ 1970ರ ನಂತರ 4, 6, 7, 9, 11 ಮತ್ತು 12, 13ನೇ ಲೋಕಸಭೆಯ ಅವಧಿ ಪೂರ್ವ ವಿಸರ್ಜನೆಯಾಗಿತ್ತು. ಲೋಕಸಭೆಯ ಅವಧಿ ಪೂರ್ವ ವಿಸರ್ಜನೆಯಿಂದಾಗಿ ಏಕಕಾಲದ ಚುನಾವಣೆ ಪ್ರಕ್ರಿಯೆಗೆ ತೆರೆ ಬಿದ್ದಿತ್ತು. ನಂತರ ಭಾರತದ ಕಾನೂನು ಆಯೋಗವು 1999ರ ವರದಿಯಲ್ಲಿ ಏಕಕಾಲಕ್ಕೆ ಚುನಾವಣೆ ನಡೆಸೋ ಬಗ್ಗೆ ಪ್ರಸ್ತಾಪ ಮಾಡಿತ್ತು. ಏಕಕಾಲಕ್ಕೆ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳನ್ನು ನಡೆಸೋಕೆ ಪ್ರಧಾನಿ ನರೇಂದ್ರ ಮೋದಿಯು 2014ರ ಲೋಕಸಭಾ ಚುನಾವಣೆಗೂ ಮುಂಚೆನೆ ಪ್ರಸ್ತಾಪ ಮಾಡಿದ್ರು. वन नेशन वन इलेक्शन सिर्फ एक चर्चा का विषय नहीं है, बल्कि ये भारत की जरूरत है। हर कुछ महीने में भारत में कहीं न कहीं बड़े चुनाव हो रहे होते हैं। इससे विकास के कार्यों पर जो प्रभाव पड़ता है उसे आप सब भली भांति जानते हैं। ऐसे में वन नेशन वन इलेक्शन पर गहन अध्ययन और मंथन आवश्यक है और इसमें पीठासीन अधिकारी काफी मार्गदर्शन कर सकते हैं, गाइड कर सकते हैं, लीड कर सकते हैं। इसके साथ ही लोकसभा हो, विधानसभा हो या पंचायत चुनाव हो, इनके लिए एक ही वोटर लिस्ट काम में आए, इसके लिए हमें सबसे पहले रास्ता बनाना होगा. ಆದರೆ ಭಾರತದಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆ ಅನ್ನೋದು ಅತ್ಯಂತ ಸವಾಲಿನ ಕೆಲಸ. ಆದರೆ ಅದರ ಅನಿವಾರ್ಯತೆಯನ್ನ ಹೇಳೋಕೆ ಹೊರಟಿದೆ ಮೋದಿ ಸರ್ಕಾರ. ಈ ಅನಿವಾರ್ಯತೆಗೆ ಅವರು ಕೊಡುವಂತಹ ಕಾರಣಗಳು ಈ ರೀತಿ ಇದೆ. ಮೊದಲನೇದಾಗಿ ಚುನಾವಣಾ ವೆಚ್ಚ. ಎರಡನೇದಾಗಿ ರಾಜ್ಯ ಮತ್ತು ದೇಶದಲ್ಲಿ ಪದೇ ಪದೇ ಉದ್ಭವಿಸುವ ಚುನಾವಣೆಗಳಿಂದಾಗಿ ತಿಂಗಳುಗಟ್ಟಲೆ ಮಾದರಿ ನೀತಿ ಸಂಹಿತೆ ಅನ್ವಯಿಸೋದು ಕಾರಣ ಆಗತ್ತೆ. ಯಾವುದೇ ಹೊಸ ಯೋಜನೆಗಳನ್ನ ಘೋಷಿಸಲಾಗದ ಪರಿಸ್ಥಿತಿ ಹಾಗೂ ಆಡಳಿತ ಯಂತ್ರದ ವೇಗ ಕುಂಠಿತ ಆಗತ್ತೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ಮೂರನೇದಾಗಿ ತಿಂಗಳುಗಟ್ಟಲೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಜನರ ನೈಜ ಸಮಸ್ಯೆಗಳಿಗೆ ಸ್ಪಂದಿಸದೆ ಚುನಾವಣೆ ಕರ್ತವ್ಯಗಳಲ್ಲಿ ನಿರತರಾಗ್ತಿದ್ದಾರೆ. ಈ ಎಲ್ಲಾ ಕಾರಣಗಳಿಂದಾನೇ ಒಂದು ಬಾರಿ ಲೋಕಸಭೆ ಮತ್ತು ವಿಧಾನಸಭೆಗಳಿಗೆ ಚುನಾವಣೆ ನಡೆಸಿದ್ರೆ ಮಾನವ ಶ್ರಮ, ಸಮಯ ಮತ್ತು ಭಾರಿ ಮೊತ್ತದ ಹಣ ಉಳಿತಾಯ ಆಗತ್ತೆ ಅಂತಾರೆ ಮೋದಿ ಸರ್ಕಾರ. ಆದ್ರೆ ಇದು ಕೇಳೋದಕ್ಕೆ ಉತ್ತಮವಾಗಿದೆಯಲ್ಲ ಅಂತ ಯಾರಿಗಾದ್ರೂ ಅನಿಸದೆ ಇರೋಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಇದರ ಹಿಂದಿನ ರಾಜಕೀಯ ಉದ್ದೇಶ ಬೇರೆನೇ ಇದೆ. ಯಾಕಂದ್ರೆ ಒಂದೇ ಚುನಾವಣೆ ನಡಿಬೇಕಾದ್ರೆ ಮುಖ್ಯವಾಗಿ ಅಗತ್ಯವಾದಂತ ಸಾಂವಿಧಾನಿಕ ತಿದ್ದುಪಡಿಗಳು ಆಗ್ಲೇಬೇಕಾಗಿದೆ. ಏಕಕಾಲದಲ್ಲಿ ಚುನಾವಣೆ ನೀತಿಯು ಸಾಕಾರಗೊಳ್ಳೋಕೆ ಸಂವಿಧಾನದ ಕನಿಷ್ಠ 5 ವಿಧಿಗಳನ್ನ ತಿದ್ದುಪಡಿ ಮಾಡಲೇಬೇಕಾಗತ್ತೆ. ಅದರಲ್ಲೂ ಲೋಕಸಭೆ ಮತ್ತು ವಿಧಾನಸಭೆಗಳ ಅವಧಿ ಕಡಿತ ಹಾಗೂ ವಿಸರ್ಜನೆಗೆ ಸಂಬಂಧಿಸಿದ ತಿದ್ದುಪಡಿಗಳು ಅನಿವಾರ್ಯವಾಗಿದೆ. ಆ ವಿಧಿಗಳು ಯಾವುದು ಅಂತಂದ್ರೆ ವಿಧಿ
83(2) ಸಂಸತ್ತಿನ ಸದನಗಳ ಅವಧಿಯನ್ನ ವಿಸ್ತರಿಸುವ ಇಲ್ಲವೇ ಕಡಿತಗೊಳಿಸೋದು. ವಿಧಿ 85(2)(b) ರಾಷ್ಟ್ರಪತಿಯವರಿಂದ ಲೋಕಸಭೆಯ ವಿಸರ್ಜನೆ ಮಾಡುವ ತಿದ್ದುಪಡಿ. ವಿಧಿ 172(1) ರಾಜ್ಯ ವಿಧಾನಸಭೆಗಳ ಅವಧಿ ವಿಸ್ತರಿಸುವ ಅಥವಾ ಕಡಿತಗೊಳಿಸೋದು. ವಿಧಿ 174(2)(b) ರಾಜ್ಯ ವಿಧಾನಸಭೆಗಳ ವಿಸರ್ಜನೆ. ವಿಧಿ 356 ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತವನ್ನ ವಿಧಿಸೋದು. ಇಲ್ಲಿ ಮುಖ್ಯವಾಗಿ ಜನಪ್ರತಿನಿಧಿಗಳ ಕಾಯ್ದೆ 1951ರ ಕಾನೂನನ್ನ ಅಮೂಲಾಗ್ರವಾಗಿ ಬದಲಾಯಿಸಬೇಕಾಗಿದೆ. ಇಲ್ಲಿ ಒಂದ್ ವೇಳೆ ಏಕಕಾಲಕ್ಕೆ ಚುನಾವಣೆ ಎದುರಿಸಿ ಅಸ್ತಿತ್ವಕ್ಕೆ ಬಂದಂತ ವಿಧಾನಸಭೆ ಸರ್ಕಾರಗಳಲ್ಲಿ ಅಸ್ಥಿರತೆ ಉಂಟಾಗಿ ಸರ್ಕಾರ ಬಿದ್ದು ಹೋಗುವಂತ ಸಂಭವ ಉಂಟಾದ್ರೆ ಎಷ್ಟು ವರ್ಷಕ್ಕಿಂತ ಕಡಿಮೆ ಅವಧಿ ಉಳಿದಿರುವಂತಹ ವಿಧಾನಸಭೆಗಳಿಗೆ ರಾಷ್ಟ್ರಪತಿ ಆಡಳಿತ ವಿಧಿಸೋದು. ಎಷ್ಟು ವರ್ಷಕ್ಕಿಂತ ಹೆಚ್ಚು ಅವಧಿ ಇರುವಾಗ ಸರ್ಕಾರ ವಿಸರ್ಜನೆಯಾದ್ರೆ ಮಧ್ಯಂತರ ಚುನಾವಣೆ ಮಾಡುವಂತೆ ಸಂವಿಧಾನ ತಿದ್ದುಪಡಿಗೆ ಚರ್ಚಿಸಿ ತೀರ್ಮಾನಿಸಬೇಕಾಗಿದೆ. ಇದುವೇ ವಿವಾದಕ್ಕೆ ಎಡೆ ಮಾಡಿಕೊಡುವಂತಹ ಪ್ರಮುಖ ಅಂಶವಾಗಿರೋದು. ಈಗಿನ ವ್ಯವಸ್ಥೆಯಲ್ಲಿ ಆಳುವ NDA ಸರ್ಕಾರಕ್ಕೆ ಸಂವಿಧಾನ ತಿದ್ದುಪಡಿಗೆ ಬೇಕಾದಷ್ಟು ಸದಸ್ಯರ ಸಂಖ್ಯೆಯ ಕೊರತೆ ಕೂಡ ಇದೆ. ಇದನ್ನ ಕಾರ್ಯರೂಪಕ್ಕೆ ತರೋದು ಕಷ್ಟ ಇದೆ. ಇದೆಲ್ಲವೂ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಗೊತ್ತಿದೆ. ಗೊತ್ತಿದ್ದು ದೇಶದ ಜನರಲ್ಲಿ ಗೊಂದಲ ಹುಟ್ಟಾಕೋಕೆ, ಗಮನ ಬೇರೆಡೆ ಸೆಳೆಯೋಕೆ ಹಾಗೂ ತಮ್ಮ ವೈಫಲ್ಯವನ್ನ ಮುಚ್ಕೊಳ್ಳೋಕೆ ಒಂದು ದೇಶ ಒಂದು ಚುನಾವಣೆಯನ್ನ ಮುನ್ನೆಲೆಗೆ ತರಲಾಗ್ತಾ ಇದೆ ಅನ್ನೋದೇ ವಿರೋಧ ಪಕ್ಷಗಳ ಅಭಿಪ್ರಾಯ. ಅಷ್ಟಕ್ಕೂ ಲೋಕಸಭೆ ಮತ್ತು ವಿಧಾನಸಭೆಗಳಿಗೆ ಬೇರೆ ಬೇರೆ ಕಾಲದಲ್ಲಿ ಚುನಾವಣೆ ಆಗೋದು ನಮ್ಮ ಸಾಂವಿಧಾನಿಕ ಅಡಿಪಾಯದ 2 ಮೂಲಭೂತ ತತ್ವಗಳಾದ ಸಂಸದೀಯ ಪ್ರಜಾಪ್ರಭುತ್ವ ಮತ್ತು ಒಕ್ಕೂಟ ವ್ಯವಸ್ಥೆಗೆ ಒತ್ತು ಕೊಡುವಂಥದ್ದು. ಆ ಮೂಲಕ ದೇಶದ ಹಲವು ರಾಜ್ಯಗಳು, ಆ ರಾಜ್ಯಗಳ ಭಾಷೆ, ಸಾಂಸ್ಕೃತಿಕ ವೈವಿಧ್ಯತೆ, ಪ್ರಾದೇಶಿಕತೆ, ಚುನಾವಣೆಯ ಹಬ್ಬದಲ್ಲಿ ಸಣ್ಣ ಪುಟ್ಟ ಪಕ್ಷಗಳು ಪಾಲ್ಗೊಳ್ಳೋ ಮೂಲಕ ಒಕ್ಕೂಟ ವ್ಯವಸ್ಥೆಗೆ ಬೆಲೆ ಬರ್ತಾ ಇತ್ತು, ಮತ್ತಷ್ಟು ಗಟ್ಟಿಗೊಳ್ತಾ ಇತ್ತು. ಆದ್ರೆ ಈಗ ಪ್ರಾದೇಶಿಕ ಅಸ್ಮಿತೆಯನ್ನೇ ಅಳಿಸಿ ಅಲ್ಲಿ ಒಂದು ದೇಶ ಒಂದೇ ಪಕ್ಷ ಒಬ್ಬನೇ ನಾಯಕ ಅನ್ನೋದನ್ನ ಬಲವಂತವಾಗಿ ಹೇರುವ, ಅನಿವಾರ್ಯವಾಗಿ ಒಪ್ಕೊಳ್ಳೋ ಸ್ಥಿತಿಗೆ ದೂಡ್ಲಾಗ್ತಾ ಇದೆ. ಅದು ಪ್ರಜಾಪ್ರಭುತ್ವವನ್ನ ಮಣ್ಣು ಮಾಡತ್ತೆ, ಸರ್ವಾಧಿಕಾರತ್ವವನ್ನ ಪ್ರತಿಷ್ಠಾಪಿಸುತ್ತೆ. RSS ಮತ್ತು ಭಾರತೀಯ ಜನತಾ ಪಕ್ಷದ ಮೂಲ ಮಂತ್ರವೇ ಒಂದು ರಾಷ್ಟ್ರ, ಹಿಂದೂ ರಾಷ್ಟ್ರ, ಒಂದು ಪಕ್ಷ, ಒಬ್ಬನೇ ನಾಯಕ. ಇದನ್ನ ಮರೆಮಾಚೋಕೆ ಒಂದು ದೇಶ ಒಂದು ಚುನಾವಣೆ ಮೂಲಕ ಶುದ್ಧ ರಾಜಕಾರಣ, ಬಿಗಿ ಆಡಳಿತ, ಖರ್ಚು ಉತ್ಪಾದನೆಯ ನೆಪ ಹೇಳ್ತಿದ್ದಾರೆ. ಅಷ್ಟಕ್ಕೂ ಭಾರತ ಅಂತಂದ್ರೆ ಹಲವು ಧರ್ಮಗಳ, ನೂರಾರು ಭಾಷೆಗಳ, ಸಾವಿರಾರು ಜಾತಿಗಳ, ಭಿನ್ನ ಆಚಾರ ವಿಚಾರಗಳ ವೈವಿಧ್ಯಮಯ ಬದುಕಿನ ದೇಶ. ಇದನ್ನೇ ಉಸಿರಾಗಿಸಿಕೊಂಡಿರುವವರು ಭಾರತೀಯರು. ಮೋದಿ ಶಾಗಳ ಕುಟಿಲ ರಾಜಕಾರಣಕ್ಕೆ ಬಗ್ಗದೆ ರಾಜ್ಯಗಳ ಸ್ವಾಯತ್ತತೆ, ವಿಕೇಂದ್ರೀಕರಣ, ಪ್ರಾದೇಶೀಕರಣಗಳನ್ನ ಗಟ್ಟಿಗೊಳಿಸುವತ್ತ ಹೆಜ್ಜೆ ಹಾಕಬೇಕಾಗಿದೆ. ಒಕ್ಕೂಟ ವ್ಯವಸ್ಥೆಯನ್ನ ಧ್ವಂಸಗೊಳಿಸುವ ವಿಚ್ಛಿದ್ರಕಾರಿಗಳ ಷಡ್ಯಂತ್ರವನ್ನ ಸೋಲಿಸಲೇಬೇಕಾಗಿದೆ. ಒಂದೇ ಚುನಾವಣೆ ಬಗ್ಗೆ ಭಾರತದ ಪ್ರಮುಖ ಚುನಾವಣಾ ತಜ್ಞರಾದ ಯೋಗೇಂದ್ರ ಯಾದವ್ ಹೇಳ್ತಾರೆ, ಭಾರತವು ಒಂದು ಕಣ್ಕಟ್ಟುಗಳ ದೇಶವಾಗಿದೆ. ಈ ಸತ್ಯವನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗಿಂತ ಚೆನ್ನಾಗಿ ಇನ್ಯಾರೂ ಅರಿತಿಲ್ಲ. ದೇಶದಲ್ಲಿ ಬೆಲೆ ಏರಿಕೆ ಇರಲಿ, ಅದಾನಿಯ ಹಗರಣ ಇರಲಿ, ಅಥವಾ ನಮ್ಮ ಭೂಮಿಯ ಮೇಲೆ ಚೀನಾದ ಆಕ್ರಮಣ ಇರಲಿ, ಇವುಗಳ ಬಗ್ಗೆ ನೀವು ಚಿಂತಿಸಬೇಡಿ. ಒಂದು ಹೊಸ ಕಣ್ಕಟ್ಟನ್ನ ತೇಲಿಬಿಡಿ. ಒಂದು ದೇಶ ಒಂದು ಚುನಾವಣೆ ಟಿವಿ ಚಾನೆಲ್ಗಳಿಗೆ ಸೂಚನೆಯನ್ನ ನೀಡಿಬಿಡಿ. ಜನರು ತಮ್ಮ ಕಷ್ಟಗಳನ್ನ ಮರೆತು ಹೊಸ ನಾಟಕ ನೋಡೋಕೆ ಶುರು ಮಾಡ್ತಾರೆ. ಅಲ್ಲಿಗೆ ಆಟವೂ ಮುಗಿತು, ವೋಟ್ ಬ್ಯಾಂಕು ಆಯ್ತು. ಈ ಕಣ್ಕಟ್ಟಿನ ಅಸಲಿಯತ್ತನ್ನ ಅರಿಯೋಕೆ ಮೋದಿಯ ಬಣ್ಣ ಬಣ್ಣದ ಲಕೋಟೆಗಳನ್ನ ತೆರೆದು ಅದರಲ್ಲಿರುವ 8 ಭ್ರಾಂತಿಗಳನ್ನ ಗುರುತಿಸಿ ಅದರ ಹಿಂದಿರುವ ಸಂಪೂರ್ಣ ಸತ್ಯವನ್ನ ಅರಿಯುವ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ. ಇನ್ನು ಮೋದಿ ಸರ್ಕಾರದ ಮೊದಲ ಭ್ರಾಂತಿ ಅಂತಂದ್ರೆ ಒಂದು ದೇಶ ಒಂದು ಚುನಾವಣೆ ಅನ್ನೋದು ಸಾಧಾರಣವಾದ ಆಡಳಿತಾತ್ಮಕ ಸುಧಾರಣೆಯಾಗಿದ್ದು ಅದು ದೇಶದ ಚುನಾವಣಾ ಕ್ಯಾಲೆಂಡರ್ ನಲ್ಲಿರುವಂತಹ ಕೊರತೆಗಳನ್ನ ನೀಗಿಸೋಕೆ ಇರುವಂತಹ ಪರಿಹಾರವಾಗಿದೆ. ಆದ್ರೆ ವಾಸ್ತವ ಅದಲ್ಲ ಸ್ವಾಮಿ. ಇದು ಯಾವುದೇ ಸಣ್ಣ ಪುಟ್ಟ ಆಡಳಿತಾತ್ಮಕ ಸುಧಾರಣೆ ಅಲ್ವೇ ಅಲ್ಲ. ಸದಾಕಾಲ ಲೋಕಸಭೆಯೊಂದಿಗೆ ವಿಧಾನಸಭೆಗಳಿಗೆ ಚುನಾವಣೆ ನಡೆಸಬೇಕಾದ್ರೆ ನಮ್ಮ ಸಂವಿಧಾನದ ಅಡಿಪಾಯದ ಮೂಲ ರೂಪವನ್ನೇ ಬದಲಾಯಿಸಬೇಕಾಗತ್ತೆ. ಇದು ಸಂವಿಧಾನದ ಬಹುದೊಡ್ಡ ತಿದ್ದುಪಡಿ ಆಗತ್ತೆ. ಇನ್ನು ಎರಡನೇ ಭ್ರಾಂತಿ, ದೇಶದ ಏಕತೆ ಮತ್ತು ಚುನಾವಣೆಗಳಲ್ಲಿ ಏಕರೂಪತೆ ತರೋಕೆ ಇದೊಂದು ಸ್ವಾಭಾವಿಕ ಹೆಜ್ಜೆಯಾಗಿದೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿರೋ ವಾಸ್ತವ ಅದಲ್ಲ. ಇಲ್ಲಿ ಒಂದು ಚುನಾವಣೆಯ ಅರ್ಥ ಒಂದೇ ಸಮಯಕ್ಕೆ ಚುನಾವಣೆ ಅಂತ. ಇದಕ್ಕೂ ಏಕತೆಗೂ ಅಥವಾ ಏಕರೂಪತೆಗೂ ಯಾವ ಸಂಬಂಧನೂ ಇಲ್ಲ. ಪಂಚಾಯಿತಿ ಮತ್ತು ನಗರ ಪಾಲಿಕೆಗಳ ಚುನಾವಣೆಗಳಲ್ಲಿ ಬಳಕೆಯಾಗುವಂತಹ ಮತದಾರರ ಪಟ್ಟಿ, ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳಲ್ಲಿ ಬಳಕೆಯಾಗುವ ಪಟ್ಟಿ ಬೇರೆದೇ ಇರತ್ತೆ. ಅದನ್ನ ಒಂದೇ ಆಗಿಸಬೇಕಾಗಿದೆ. ವಾಸ್ತವದಲ್ಲಿ ದೇಶದಲ್ಲಿ ಚುನಾವಣಾ ಏಕರೂಪತೆಗೆ ಅವಶ್ಯಕತೆ ಇರೋದು ಇಲ್ಲಿ. ಆದ್ರೆ ಪ್ರಸ್ತಾಪದಲ್ಲಿ ಮಾತ್ರ ಈ ಅವಶ್ಯಕ ಏಕರೂಪತೆಗಾಗಿ ಯಾವ ಸ್ಥಾನವೂ ಕಂಡು ಬಂದಿಲ್ಲ.
ಇನ್ನು ಮೂರನೇ ಭ್ರಾಂತಿ, ಇದೊಂದು ಸಾರ್ವತ್ರಿಕ ಪ್ರಸ್ತಾಪವಾಗಿದ್ದು ಇದರ ಬಗ್ಗೆ ದೀರ್ಘಕಾಲದಿಂದ ರಾಷ್ಟ್ರೀಯ ಒಮ್ಮತಕ್ಕೆ ಬರಲಾಗಿದೆ ಅಂತ ಹೇಳ್ತಾರೆ. ಆದ್ರೆ ವಾಸ್ತವ ಹೇಳತ್ತೆ, ಈ ಪ್ರಸ್ತಾಪವನ್ನ ಕಳೆದ 4 ದಶಕಗಳಲ್ಲಿ ಪದೇ ಪದೇ ಮುಂದಿಡಲಾಗಿದೆ. ಕಾಲ ಕಾಲಕ್ಕೆ ಹಲವು ಸರ್ಕಾರಿ ಸಮಿತಿಗಳು ಹಾಗೂ ಚುನಾವಣಾ ಆಯೋಗವು ಇದರ ಸಮರ್ಥನೆ ಮಾಡಿದೆ. ಆದ್ರೆ ಈ ಬಾರಿಯ ರೀತಿಯಲ್ಲಿಯೇ ಅನೇಕ ಪಕ್ಷಗಳು ಮತ್ತು ವಿಶೇಷಜ್ಞರು ಇದನ್ನ ಆಗಲೂ ವಿರೋಧಿಸಿದ್ದಾರೆ. ಇಷ್ಟು ದೊಡ್ಡ ಸಾಂವಿಧಾನಿಕ ಬದಲಾವಣೆಯನ್ನ ಸರ್ವ ಪಕ್ಷಗಳ ಒಮ್ಮತ ಇಲ್ಲದೇನೆ ಅನುಷ್ಠಾನಗೊಳಿಸೋದು ಪ್ರಜಾಪ್ರಭುತ್ವಕ್ಕೆ ತುಂಬಾನೇ ಅಪಾಯಕಾರಿಯಾಗಿದೆ. ಇನ್ನು 4ನೇ ಭ್ರಾಂತಿ, ಸಂವಿಧಾನ ಅನುಷ್ಠಾನಗೊಂಡ ನಂತರ ಆರಂಭದಲ್ಲಿ ಒಂದು ದೇಶ ಒಂದು ಚುನಾವಣೆಯ ಆಧಾರದ ಮೇಲೆ ಚುನಾವಣೆ ನಡೀತಾ ಇತ್ತು. ನಂತರ ಚುನಾವಣಾ ಚಕ್ರ ಬೇರೆ ಬೇರೆಯಾಗಿದ್ದ ಕಾರಣದಿಂದ ವಿಕೃತಿ ಹುಟ್ಕೊಂಡಿದೆ ಅಂತ ಅಂದ್ರು. ಆದ್ರೆ ಅದು ಸತ್ಯ ಅಲ್ಲ. ಲೋಕಸಭೆ ಮತ್ತು ವಿಧಾನಸಭೆಗಳಿಗೆ ಬೇರೆ ಬೇರೆ ಕಾಲದಲ್ಲಿ ಚುನಾವಣೆ ಆಗೋದು ಯಾವ ವಿಕೃತಿಯೂ ಅಲ್ಲ. ಅದರ ಬದಲಿಗೆ ನಮ್ಮ ಸಾಂವಿಧಾನಿಕ ಅಡಿಪಾಯದ 2 ಮೂಲಭೂತ ತತ್ವಗಳ ಅಂದ್ರೆ ಸಂಸದೀಯ ಪ್ರಜಾಪ್ರಭುತ್ವ ಮತ್ತು ಒಕ್ಕೂಟ ವ್ಯವಸ್ಥೆಯ ಸ್ವಾಭಾವಿಕ ಪರಿಣಾಮವಾಗಿದೆ. ಆರಂಭದಲ್ಲಿ 2 ಚುನಾವಣೆಗಳು ಒಂದೇ ಕಾಲಕ್ಕೆ ಆಗ್ಲೇಬೇಕಿತ್ತು. ಯಾಕಂದ್ರೆ ಆರಂಭದಲ್ಲಿ ಏಕಕಾಲಕ್ಕೆ ಆಗೋದು ಸ್ವಾಭಾವಿಕವಾಗಿತ್ತು. ಸಂವಿಧಾನದ ರಚನಾಕಾರರು ಕೂಡ ಇದನ್ನ ಅರಿತಿದ್ರು. ಚಿಕಿತ್ಸೆ ನೀಡಬೇಕಾದಂತಹ ಯಾವ ವಿಕೃತಿಯೂ ಇದರಲ್ಲಿ ಇಲ್ವೇ ಇಲ್ಲ. ಇನ್ನು 5ನೆಯ ಭ್ರಾಂತಿ ಏನು ಅಂತಂದ್ರೆ, ಏಕಕಾಲಕ್ಕೆ ಚುನಾವಣೆ ನಡೆಸೋದ್ರಿಂದ ಸರ್ಕಾರದ ಚುನಾವಣಾ ವೆಚ್ಚ ತುಂಬಾನೇ ಕಡಿಮೆ ಆಗಲಿದೆ ಅನ್ನೋದು. ಇನ್ನು ವಾಸ್ತವ ಏನು ಅಂತಂದ್ರೆ, ಸ್ವಾಭಾವಿಕವಾಗಿಯೇ ಬೇರೆ ಬೇರೆ ಚುನಾವಣೆ ನಡೆಸೋದ್ರ ಬದಲಿಗೆ ಒಂದೇ ಚುನಾವಣೆ ನಡೆಸೋದ್ರಿಂದ ಸರ್ಕಾರಿ ವೆಚ್ಚದಲ್ಲಿ ಉಳಿತಾಯವಾಗೋದು. ಆದ್ರೆ ಪ್ರಶ್ನೆ ಇರೋದು ಎಷ್ಟು ಉಳಿತಾಯ ಆಗತ್ತೆ ಅನ್ನೋದು. ಈ ರೀತಿಯಲ್ಲಿ ಚುನಾವಣೆ ನಡೆಸೋದ್ರಿಂದ ಹೆಚ್ಚು ಅಂತಂದ್ರೆ 5 ವರ್ಷದಲ್ಲಿ 5,000 ಕೋಟಿ ರೂಪಾಯಿ ಉಳಿತಾಯ ಆಗತ್ತೆ. ಈ ಮೊತ್ತ ಮುಂದಿನ 5 ವರ್ಷಗಳ ಕೇಂದ್ರೀಯ ಬಜೆಟ್ನ 0.02% ಆಗಲಿದೆ. ಅಂದ್ರೆ 100 ರೂಪಾಯಿಗಳಲ್ಲಿ 5 ಪೈಸೆ ಬಳಸಿದಂತೆ. ಪಕ್ಷಗಳು ಮತ್ತು ಅಭ್ಯರ್ಥಿಗಳು ಚುನಾವಣೆಗಳಲ್ಲಿ ಎಷ್ಟು ಖರ್ಚು ಮಾಡ್ತಾರೋ ಅದನ್ನು ನೋಡಿದ್ರೆ ಈ ಸರ್ಕಾರಿ ವೆಚ್ಚ ಅಂತೂ ಏನೇನೂ ಅಲ್ಲ. ಇನ್ನು 6ನೇ ಭ್ರಾಂತಿ, ಪದೇ ಪದೇ ಚುನಾವಣೆ ನಡೆಸುವಾಗ ನೀತಿ ಸಂಹಿತೆ ಜಾರಿಯಾಗೋದ್ರಿಂದ ಸರ್ಕಾರಿ ಕೆಲಸಗಳು ನಿಂತ್ಕೊಳ್ಳುತ್ತೆ. ಸರ್ಕಾರಗಳ ಮೇಲೆ ಸದಾಕಾಲ ಚುನಾವಣೆಗಳ ಒತ್ತಡ ಇರುತ್ತೆ. ಈ ಸಮಸ್ಯೆಗೆ ಇದೊಂದೇ ಪರಿಹಾರ ಅನ್ನೋದು. ಇದರಲ್ಲಿ ಮಾತ್ರ ಒಂದಿಷ್ಟು ಸತ್ಯಾಂಶ ಇದೆ. ಆದ್ರೆ ಈ ಸಮಸ್ಯೆ ಪರಿಹರಿಸೋಕೆ ಇನ್ನೂ ಸುಲಭವಾದಂತ ಮಾರ್ಗಗಳಿದೆ. ಸದ್ಯಕ್ಕೆ 5 ವರ್ಷಗಳಲ್ಲಿ ಕನಿಷ್ಠ 8 ಬಾರಿ ದೊಡ್ಡ ರಾಜ್ಯಗಳ ಚುನಾವಣೆ ನಡೆಯುತ್ತೆ. ಇದನ್ನ ಕಡಿಮೆ ಮಾಡೋಕೆ 1 ವರ್ಷದಲ್ಲಿ ಬರುವಂತಹ ಎಲ್ಲಾ ರಾಜ್ಯಗಳ ಚುನಾವಣೆಗಳನ್ನ ಏಕಕಾಲದಲ್ಲಿ ನಡೆಸುವಂತ ಅಧಿಕಾರವನ್ನ ಚುನಾವಣಾ ಆಯೋಗಕ್ಕೆ ನೀಡಬಹುದು. ಆಯಾ ರಾಜ್ಯಗಳಿಗೆ ವಿಶೇಷ ಸಂಬಂಧ ಇಲ್ಲದೆ ಇದ್ರೆ ಕೇಂದ್ರ ಸರ್ಕಾರದ ಎಲ್ಲಾ ತೀರ್ಮಾನಗಳನ್ನ ನಿಲ್ಲಿಸದೇ ಇರುವಂತ ನೀತಿ ಸಂಹಿತೆಯನ್ನ ತಿದ್ದುಪಡಿ ಮಾಡಬೇಕಾಗಿದೆ. ರಾಜ್ಯ ಚುನಾವಣೆಗಳನ್ನ ಹಲವಾರು ಸುತ್ತುಗಳಲ್ಲಿ ಮಾಡೋದ್ರ ಬದಲಿಗೆ 1 ಅಥವಾ 2 ಸುತ್ತಿನಲ್ಲಿ ಮಾಡೋದ್ರಿಂದ ಚುನಾವಣೆಯ ಅವಧಿಯನ್ನ ಕಡಿಮೆ ಮಾಡಬಹುದಾಗಿದೆ. ಇನ್ನು 7ನೇ ಭ್ರಾಂತಿ ಏನು ಅಂತಂದ್ರೆ, ಈ ಪ್ರಸ್ತಾಪದಲ್ಲಿ ಹೆಚ್ಚಿನ ಲಾಭ ಇಲ್ಲವೆಂದಿಟ್ಕೊಂಡ್ರೂ ಕೂಡ ಯಾವುದೇ ನಷ್ಟವೂ ಇಲ್ಲ ಅನ್ನೋದು. ಆದ್ರೆ ವಾಸ್ತವದಲ್ಲಿ ನಷ್ಟ ಇದೆ. ಅದೇನು ಅಂತಂದ್ರೆ, ಇದರಿಂದ ಸಂಸದೀಯ ಪ್ರಜಾಪ್ರಭುತ್ವದ ಅಡಿಪಾಯ ಕುಸಿದು ಬೀಳತ್ತೆ. ಒಂದ್ ವೇಳೆ ಯಾವುದೋ ರಾಜ್ಯದಲ್ಲಿ ಸರ್ಕಾರವು ವಿಧಾನಸಭೆಯಲ್ಲಿ ಬಹುಮತ ವಿಶ್ವಾಸವನ್ನ ಕಳೆದುಕೊಳ್ಳುತ್ತೆ ಹಾಗೂ ಇತರ ಯಾವ ಪಕ್ಷಕ್ಕೂ ಬಹುಮತ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಏನಾಗಬಹುದು? ಬಜೆಟ್ ಜಾರಿಗೊಳಿಸಲಾಗದ, ದುಡ್ಡು ಖರ್ಚು ಮಾಡುವ ಅಧಿಕಾರವಿಲ್ಲದ ಆ ಸರ್ಕಾರವು 5 ವರ್ಷ ಮುಂದುವರಿಯುವಂತೆ ಮಾಡಲಾಗತ್ತಾ? ಅಥವಾ ವಿಧಾನಸಭೆಯನ್ನ ವಿಸರ್ಜಿಸಿ ಹಲವಾರು ವರ್ಷಗಳ ತನಕ ರಾಜ್ಯಪಾಲರ ಆಳ್ವಿಕೆ ನಡೆಯುತ್ತಾ? ಹಾಗೂ ಒಂದ್ ವೇಳೆ ಈ ರೀತಿ ಕೇಂದ್ರದಲ್ಲಿ ಆದ್ರೆ ಏನಾಗಬಹುದು? ಇದು ಪ್ರಜಾಪ್ರಭುತ್ವದೊಂದಿಗೆ ಆಟ ಆಡದಂತಾಗತ್ತೆ. ಇನ್ನು 8ನೇ ಭ್ರಾಂತಿ, ಇದು ಚುನಾವಣಾ ಸುಧಾರಣೆಯ ನಿಜವಾದ ಪ್ರಯತ್ನವಾಗಿದೆ ಅನ್ನೋದು. ಇದಕ್ಕೂ ರಾಜಕೀಯಕ್ಕೂ ಯಾವ ಸಂಬಂಧ ಇಲ್ಲ ಅನ್ನೋದು. ವಾಸ್ತವ ಅದಲ್ಲ. ಯಾಕಂದ್ರೆ ಒಂದ್ ವೇಳೆ ರಾಜಕೀಯಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತಂದ್ರೆ ಕಳೆದ 25 ವರ್ಷಗಳಲ್ಲಿ ಪದೇ ಪದೇ ಕೇವಲ ಬಿಜೆಪಿ ಮತ್ತು ಅದರ ನಾಯಕರೇ ಈ ಪ್ರಸ್ತಾಪದ ವಕಾಲತ್ತು ಮಾಡ್ತಾ ಇರೋದು ಯಾಕೆ? ಒಂದು ವೇಳೆ ಲೋಕಸಭೆಗೆ ಮತ್ತು ವಿಧಾನಸಭೆಗಳಿಗೆ ಏಕಕಾಲಕ್ಕೆ ಚುನಾವಣೆ ನಡೆದ್ರೆ ರಾಷ್ಟ್ರೀಯ ಚುನಾವಣೆಯ ವಾತಾವರಣ ಸೃಷ್ಟಿಯಾಗಿ ವಿಧಾನಸಭೆಯ ಚುನಾವಣೆಯಲ್ಲೂ ಸಹ ದೊಡ್ಡ ರಾಷ್ಟ್ರೀಯ ಪಕ್ಷಕ್ಕೆ ಹೆಚ್ಚಿನ ಮತಗಳು ಸಿಗತ್ತೆ ಅನ್ನೋದು ಸ್ವಾಭಾವಿಕ. ಹಾಗೂ ಇಂದಿನ ಸಂದರ್ಭದಲ್ಲಿ ಹೆಚ್ಚಿನ ಲಾಭ ಬಿಜೆಪಿಗೆ ಆಗತ್ತೆ ಅನ್ನೋದು ಸಹಜ ಆಗಿರೋದು. ಅಲ್ಲದೆ ಯೋಚನೆ ಮಾಡಿ, ಒಂದ್ ವೇಳೆ ಈ ಪ್ರಸ್ತಾಪದ ಹಿಂದಿನ ಉದ್ದೇಶ ಶುದ್ಧ ರಾಜಕೀಯ ಸುಧಾರಣೆಯೇ ಆಗಿದ್ರೆ 2019ರಲ್ಲಿ ಪ್ರಧಾನಮಂತ್ರಿ ಇದರ ವಕಾಲತ್ತು ವಹಿಸಿದಾಗ ಈ ಸಮಿತಿಯನ್ನ ಯಾಕೆ ರಚಿಸಲಿಲ್ಲ? ಲೋಕಸಭಾ ಚುನಾವಣೆಗೆ ಕೇವಲ 8 ತಿಂಗಳ ಮೊದಲು ಹಾಗೂ ಸಂಸತ್ತಿನ ಪ್ರಸ್ತಾಪಿತ ವಿಶೇಷ ಅಧಿವೇಶನಕ್ಕೆ 20 ದಿನಗಳ ಮುನ್ನ ದಿಢೀರ್ ಅಂತ ಹೈ ಪವರ್ ಸಮಿತಿ ರಚಿಸಿ ಅದರಲ್ಲೂ ರಾಜ್ಯಸಭೆಗಳ ವಿರೋಧ ಪಕ್ಷಗಳನ್ನ ಹೊರಗಿಟ್ಟು ಹಳೆಯ ಹಜೂರ್ಗಳನ್ನ ಅಂದ್ರೆ ಆಜ್ಞೆಯನ್ನ ಪಾಲಿಸುವವರನ್ನಷ್ಟೇ ತುಂಬಿಸಿಕೊಂಡು ರಾತ್ರೋರಾತ್ರಿ ಸಮಿತಿಯ ಕೆಲಸ ಶುರು ಮಾಡಿದ್ದಾರೆ. ಇಷ್ಟಾದ್ಮೇಲೆ ಇದರ ಹಿಂದೆ ಯಾವುದೇ ರಾಜಕೀಯ ಇಲ್ಲ ಅಂತ ಹೇಳ್ತಾರೆ. ಇದರಿಂದ ಇದೊಂದು ಪ್ರಜಾಪ್ರಭುತ್ವಕ್ಕೆ ಎಸಗುವ ಮಂಕು ಬೂದಿಯ ಪ್ರಯೋಗ ಅಂತಾನೆ ಹೇಳ್ಬಹುದು.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.